ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬ್ಯಾಂಕಲ್ ಬಂಗಾರಿ ಬ್ಯಾಂಕಲ್ ಬಂಗಾರಿ ಬ್ಯಾಂಕಲ್ ಬಂಗಾರಿ ಬ್ಯಾಂಕಲ್ ಬಂಗಾರಿ. ಮುಟೆ ಅದು ಬ್ಯಾಂಕಲ್ ಬಂಗಾರಿ ಅಲ್ವೇ, ಬ್ಯಾಂಗಲ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಚಾಕ್ಲೇಟ್ ಕಣ್ಣಲ್ಲಿ ಹೊಡೆದ್ಲು ಲಗ್ಗೋರು ಬ್ಯಾಂಕ್. ಪಾಪ ನನ್ ಮಗ್ನ ಏನು ಬಂದಿರೋ ನಿಂಗ್ ದೊಡ್ಡ ರೋಗ. ನಿನ್ ಜನ್ಮಕ್ಕೆ ನಿಂದು ಒಂದ್ ಬಾಳೆನೋ ಕಳ್ಸಿನ. ಲೋ ಡುಬಾಕ್ಸಿನ. ಏನೋ ಅದು ಸೌಂಡು? ನೀನೇನ್ ಮನುಷ್ಯನ ಇಲ್ಲ ನಾಯಿನ? ಯಾವಾಗ ನೋಡಿದ್ರು ಬೀದಿ ಸುತ್ಕೊಂಡೇ ಇರ್ತೀಯಲ್ಲ. ಲೋ ಮಾತಾಡೋ ನನ್ ಮಗ್ನ ಗುಬಾಲ್ಡು. ಏನ್ ಹಂಗ್ ನೋಡ್ತಾ ಇದ್ಯಾ? ಓ ನಾನ್ ಬೈತಾ ಇದೀನಿ ಅಂತ ನಾನ್ ಹೊಡ್ಸಕ್ಕೆ ಫೋನ್ ಮಾಡಿ ಹುಡುಗರ್ನ ಬೇರೆ ಕರೆಸ್ತಾ ಇದ್ಯಾ? ಕರ್ಸೋಲೋ ಮಾರಿ ಗುಡಿರಿ ರಶ್ಮಿ ಮುಂದೆ ನಿಂತ್ಕೊಂಡ್ ಮಾತಾಡೋ ಗಂಡ್ಸ ಅವ್ನ್ ಯಾವನಿದಾನೆ ಅಂತ ನಾನು ನೋಡೇ ಬಿಡ್ತೀನಿ. ಕರ್ಸೋಲೋ. ಲೋ ಮೋಸ್ಕರ, ಮಾನ ಮರ್ಯಾದೆ ಅನ್ನೋದು ಒಂದಿದೆ ಅಂತ ನಾದ್ರು ನಿನ್ ಗೊತ್ತೇನೋ? ಹೋಗಿ ಹೋಗಿ ನಿನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅನ್ಕೊಂಡಲ್ಲ. ನನಗ್ ಬುದ್ಧಿ ಇಲ್ಲ. ನಿನ್ನಂತ ಕಚಡ ನನ್ ಮಗ ಇನ್ನೊಬ್ಬ ಇಲ್ಲ. ಯಾಕೋ ಬರ್ತಾ ಬರ್ತಾ ಜಾಸ್ತಿ ಮೆರಿತಾ ಇದ್ಯಾ ನನ್ ಮಗನೇ. ಬಾಲ ಕತ್ತರಿಸಿ ಹಿತ್ಲಲ್ಲಿ ನೆಟ್ಟು ಬಿಡ್ತೀನಿ. ಅಯ್ಯೋ ಅಣ್ಣನ್ ಮನೆ. ಸಾರಿ ರೀ. ಅದು ನಮ್ಮನೇಲಿ ಇದ್ದೀನಿ ಅಂತ ಅನ್ಕೊಂಡು ಸ್ವಲ್ಪ ಕೋಪ ಬಂದ್ಬಿಡ್ತು, ಜೋರಾಗೆ ಮಾತಾಡ್ಬಿಟ್ಟೆ. ಬ್ಯಾಗ್ ಬೇರೆ ಕಾಲ್ ಮೇಲೆ ಬಿತ್ತ, ಅದಕ್ಕೆ ಬೈದ್ಬಿಟ್ಟೆ. ಸಾರಿ ರೀ, ಕ್ಷಮಿಸ್ಬಿಡಿ. ಸಾರಿ. ಹಲೋ, ಏನ್ ನಿನ್ ಕಿವಿ ಡಮಾರ? ಮಾತಾಡೋದ್ ಕೇಳಿಸ್ತಿಲ್ವಾ? ಮಾತಾಡೋ ಪೊಕ್ಕಿ ನನ್ ಮಗನೇ. ಸಾಕು. ಮಾತಾಡೋದ್ ಕೇಳಿಸ್ತಿಲ್ವಾ? ಮಾತಾಡೋ ಪೊಕ್ಕಿ ನನ್ ಮಗನೇ. ಸಾಕು. ಓ ಉರ್ದೋಯ್ತಾ? ಬೈದಕ್ಕೆ ಉರ್ದೋಯ್ತಾ? ನಿನಗೆ ಇಷ್ಟು ಉರಿಬೇಕಾದ್ರೆ ಇನ್ ನಿನ್ ಹೆಂಡತಿ ಕೈಲಿ ಕಾಲ್ ಮಾಡಿಸಿ ನನಗ್ ಉಗಿಸ್ತಲ್ಲ. ನನ್ಗೆಷ್ಟು ಉರಿಬೇಡ. ಏನು ರಶ್ಮಿ ನಿನಗ್ ಫೋನ್ ಮಾಡಿ ಬೈದ್ಲಾ? ಬರೀ ಅವಳು ಬೈದಿಲ್ವೋ, ನಿಮ್ಮ ಅಪ್ಪನ ಫೋನಿಂದ ಫೋನ್ ಮಾಡಿಸಿ ಅವಳ ಕೈಲಿ ಬೈಸಿದ್ಯಾ ನೀನು? ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಿರೋ ಒಂಥರ ನಾಟಕ ಮಾಡ್ತಿದ್ಯಾ? ಪಿಂಕಿ, ನಮ್ ತಾಯಿ ಸತ್ತೋದು ನಂಗೆ ಇದ್ಯಾವುದು ವಿಷಯ ಗೊತ್ತಿಲ್ಲ. ಏಯ್ ನಾಟಕ ಮಾಡ್ಬೇಡ ನೀನು. ನಿನ್ನೆ ರಾತ್ರಿ ನಿಮ್ಮ ಅಪ್ಪನ ಫೋನಿಂದ ಕಾಲ್ ಬಂತು. ಏನಿದೆ ನಿಮ್ಮಪ್ಪ ಫೋನ್ ಮಾಡ್ತಿದ್ದಾರೆ ಅಂತ ರಿಸೀವ್ ಮಾಡಿದ್ರೆ ಆ ರಶ್ಮಿ ಬಾಯಿಗೆ ಬಂದಂಗ್ ಬೈದ್ಲು ನನ್ಗೆ. ಪಿಂಕಿ ಯಾವ್ದು ಸತ್ಯಾಗ್ಲು ಇದ್ಯಾವ್ದು ವಿಷಯನೇ ನನಗೆ ಗೊತ್ತಿಲ್ಲ ಪಿಂಕಿ. ನನ್ನ ಜೀವನದಲ್ಲಿ ಏನಾಯ್ತಾಯ್ತೋ ಏನಾಯ್ತಿಲ್ವೋ ಒಂದು ಗೊತ್ತಾಯ್ತಿಲ್ಲ. ಮುಚ್ಚೋ ಬಾಯಿ. ನಾನ್ ನಿನಗ್ ಬೈದು ಶರ್ಟ್ ಹರ್ದಾಕ್ತೆ ಅಂತ ತಾನೆ ನೀನು ನಿಮ್ಮಪ್ಪ ನಿನ್ ಹೆಂಡತಿ ಕೈಲಿ ಫೋನ್ ಮಾಡ್ಸಿದ್ದು. ಸಣ್ಣ ಮಕ್ಳಿಗೆ ಏನಾರು ತೊಂದ್ರೆ ಆದಾಗ ಅವ್ರ ಅಪ್ಪನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾರಲ್ಲ, ಹಂಗ ಹೇಳ್ತಿದ್ಯಲ್ಲೋ? ಏನೋ ನಡೆಸ್ತಿದ್ಯಾ? ಇಲ್ಲ ಪಿಂಕಿ, ನೀನ್ ಅನ್ಕೊಂಡಂಗೆ ಏನೂ ಇಲ್ಲ. ಬೇಕಿದ್ರೆ ಅವ್ರ ಪರವಾಗಿ ನಾನೇನ ಹತ್ರ ಕ್ಷಮೆ ಕೇಳ್ತೀನಿ. ಇದೆಲ್ಲ ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ. ಅವರು ನಿನ್ನ ಯಾರು ಅಂತ ಅನ್ಕೊಂಡ್ ಮಾತಾಡಿರ್ಬೇಕು. ದಯವಿಟ್ಟು ಕ್ಷಮಿಸ್ಬಿಡು, ಬೇಜಾರ್ ಮಾಡ್ಕೋಬೇಡ. ಎಲ್ಲಾನು ನಾನ್ ನೋಡ್ಕೋತೀನಿ ಬಿಡು. ಆದ್ರೆ ನಾನು ಇವಾಗ ಶಿವಣ್ಣನ ಮನೇಲಿ ಇದ್ದೀನಿ, ಅದಕ್ಕೆ ನನಗೆ ಹೊಸಿ ಭಯ. ಪ್ಲೀಸ್ ಪಿಂಕಿ, ಹೊಸಿ ಅರ್ಥ ಮಾಡ್ಕೋ, ಸಮಾಧಾನ ತಗೋ. ಓಹೋ ಅಲ್ಲಿದ್ಯಾ? ಸರಿ ಕ್ಷಮಿಸ್ತೀನಿ. ಆದ್ರೆ ನೀನ್ ನಂಗೆ ಐ ಲವ್ ಯು ಅಂತ ಹೇಳ್ಬೇಕು. ಹೇಳಿದ್ರೆ ಕ್ಷಮಿಸ್ತೀನಿ. ನಮ್ಮ ಮನೆ ದೀಪ